ಇವುಗಳ ಸಾಧನೆಗಳು ಇವತ್ತು ಮತ್ತು ನಾಳೆ ಹೇಳಿದ ಪ್ರಕಾರ ಚಿತ್ರದುರ್ಗ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ವ್ಯಾಪ್ತಿಯ ಹೋರಾಟದ ಹಾಡುಗಳನ್ನು ಹೇಳುವಂತಹ ಹಾಡುಗಳ ಕಮ್ಮಟವನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಇದಕ್ಕೆ ಮೂಲಭೂತ ಸೌಲಭ್ಯವನ್ನು ಒದಗಿಸಲಿಕ್ಕೆ ಅನುಮತಿ ಬಂದ ನನ್ನ ಗೆಳೆಯರು ಆತ್ಮೀಯ ಜೆ.ಬಿ. ರಾಮಚಂದ್ರಪ್ಪ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳಬೇಕು. ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಾದ ಅಂಗನವಾಡಿ ರುದ್ರಪ್ಪ ಸರ್ ಅವರೇ, ತೆಂಗೆರೆ ರಂಗಪ್ಪ ಸರ್ ಅವರೇ, ಉಳಿದಂತೆಲ್ಲ ಸ್ನೇಹಿತರೆ, ಇವತ್ತಿನಿಂದ ನಾಳೆ 4 ಗಂಟೆವರೆಗೆ ನಾವೆಲ್ಲರೂ ಕೂಡಿ ಹಾಡೋಣ. ಈ ಕಮ್ಮಟದ ಬಗೆಗೆ ದಿಕ್ಸೂಚಿ ಭಾಷಣ ಏನಂತಿದೆಯಲ್ಲ, ಇದು ಬಹಳ ಸಾಂಪ್ರದಾಯಿಕವಾಗುವುದು ಮತ್ತು ಅನಿವಾರ್ಯ ಹಾಗೂ ಅಗತ್ಯ ಕೂಡ. ಇತ್ತೀಚಿನ ದಿನಗಳಲ್ಲಿ ಹೋರಾಟದ ಹಾಡುಗಳ ಕಮ್ಮಟಗಳು ಕಡಿಮೆ ಆಗಿದೆ. ಕಡಿಮೆ ಆಗಿರುವ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ನಡೆಸ್ತಾ ಇಲ್ಲ. ಹಾಡುಗಳು ಯಾವತ್ತೂ ಜೀವಂತ. ಜಗತ್ತಿನ ಯಾವುದೇ ಸಮುದಾಯದಲ್ಲಿ ಹುಟ್ಟಿರುವಂತಹ ಹಾಡುಗಳಿರ್ಬೋದು, ಯಾವುದೇ ಭಾಷೆಯಲ್ಲಿ ಹುಟ್ಟಿರುವಂತಹ ಹಾಡುಗಳಿರ್ಬೋದು, ಅವು ಯಾವತ್ತೂ ಜೀವಂತ. ಹಾಡುಗಳಿಗೂ ಹೋರಾಟಗಳಿಗೂ ಬಿಡಿಸಲಾಗದಂಥ ನಂಟು ಮತ್ತು ಸಂಬಂಧ ಇದೆ. ಭಾರತದಲ್ಲಿ ಹೋರಾಟಗಳಿಗೆ ಬಹಳ ದೊಡ್ಡ ಪರಂಪರೆ ಇರುವ ಹಾಗೆ ಹೋರಾಟದ ಹಾಡುಗಳಿಗೂ ಬಹಳ ದೊಡ್ಡ ಪರಂಪರೆ ಇದೆ. ಭಾರತದಲ್ಲಿ ಪ್ರಗತಿಪರ ಹೋರಾಟಗಳು ಅಥವಾ ಅಸಮಾನತೆಯ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಎಂಬ ಕಾರಣಕ್ಕಾಗಿ ನಡೆದಂಥ ಹೋರಾಟ ಚಳುವಳಿಗಳನ್ನು ಸ್ವಲ್ಪ ಗಮನಿಸುವ ಅಗತ್ಯ ಇದೆ ಅಂತ ನಾನು ಭಾವಿಸಿದೆ. 1946ನೇ ಇಸವಿಯಿಂದ 1952ನೇ ಇಸವಿಯವರೆಗೆ ಹೈದರಾಬಾದ್ ನಿಜಾಮನ ಯಜಮಾನಿಕೆ ಮತ್ತು ದಬ್ಬಾಳಿಕೆಯ ಆಡಳಿತದ ವಿರುದ್ಧ ತೆಲಂಗಾಣ ಭಾಗದ ಭೂರಹಿತ ರೈತರು ಮತ್ತು ಕಾರ್ಮಿಕರು ಬಹಳ ದೊಡ್ಡ ಹೋರಾಟವನ್ನು ಮಾಡಿದರು. ಅದು ರಾಜ್ಯರಹಿತವಾಗಿರ್ತಕ್ಕಂತಹ ವಿರೋಚಿತವಾಗಿರ್ತಕ್ಕಂಥ ಹೋರಾಟ. ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಹೋರಾಟಗಳನ್ನು ಕುರಿತು ಚರ್ಚೆ ಮಾಡುವಾಗ, ಆಲೋಚನೆ ಮಾಡುವಾಗ ನಾವು ಮೊದಲಿಗೆ ಉಲ್ಲೇಖ ಮಾಡಬೇಕಾಗಿದ್ದು ವಿರೋಚಿತ ತೆಲಂಗಾಣ ಹೋರಾಟ. ನಮಗೆ ಗೊತ್ತಿದೆ, 46ರಲ್ಲಿ ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ಹೋರಾಟ ನಡೆದಿದೆ. ಅದೇ ಸಮಯದಲ್ಲೇ ಬ್ರಿಟಿಷರು ಅಲ್ಲದ ಭಾರತೀಯ ಸಂಸ್ಥಾನವೊಂದರ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ತೆಲಂಗಾಣ ರೈತರು ಮಾಡಿದ ಹೋರಾಟ ಇದೆಯಲ್ಲ, ಅದು ಬಹಳ ದೊಡ್ಡ. ಆ ಹೋರಾಟದ ಮೂಲಭೂತ ಸ್ಲೋಗನ್ ಏನಾಗಿದೆ ಅಂದರೆ, ಲ್ಯಾಂಡ್ ಟು ದಿ ಟಿಲ್ಲರ್, ಉಳುವವನಿಗೆ ಭೂಮಿ ಕೊಡ್ರಿ. ಆ ಹೋರಾಟ ನಡೆದು ಈಗ ಸುಮಾರು 70-75 ವರ್ಷ ಆಗಿರ್ಬೋದು. ಈ 75 ವರ್ಷಗಳ ಅವಧಿಯಲ್ಲಿ ಭಾರತದ ಪರಿಸ್ಥಿತಿ ಏನಾಗಿದೆ ಅಂದರೆ, ತೆಲಂಗಾಣ ರೈತರು ಲ್ಯಾಂಡ್ ಟು ದಿ ಟಿಲ್ಲರ್ ಅಂತ ಏನು ಕೇಳಿದ್ರಲ್ಲ, ಇವತ್ತಿನ ಎಲ್ಲ ಸರ್ಕಾರಗಳು ಲ್ಯಾಂಡ್ ಟು ದಿ ಇನ್ವೆಸ್ಟರ್, ಬನ್ನಿ ಇನ್ವೆಸ್ಟ್ ಮಾಡ್ರಿ ಲ್ಯಾಂಡ್ ಮೇಲೆ. ಅರೆ ಭೂರಹಿತ ಕಾರ್ಮಿಕರು ರೈತರು ಕೇಳಿದ್ರು ಲ್ಯಾಂಡ್ ಟು ದಿ ಟಿಲ್ಲರ್, ಉಳುಮೆ ಮಾಡಕ್ಕೆ ನಮ್ಗೆ ಜಮೀನು ಕೊಡ್ರಿ. ಇಲ್ಲ ನೀವು ಕೊಡಲ್ಲ, ನಾವು ಲ್ಯಾಂಡ್ ಟು ದಿ ಇನ್ವೆಸ್ಟರ್, ಯಾರು ಹೂಡಿಕೆ ಮಾಡ್ತಾರೋ ಅವ್ರ ಮೇಲೆ ಕೊಡ್ತೀವಿ. 47ನೇ ಇಸ್ವಿ ಆಗಸ್ಟ್ 15 ಅಧಿಕಾರ ಹಸ್ತಾಂತರ ಆಯಿತು. ಅದನ್ನ ಸ್ವಾತಂತ್ರ್ಯ ಅಂತ ಕರೀತಾರೆ. ಇರಲಿ. 50ನೇ ಇಸ್ವಿ ಜನವರಿ 26 ರಾಜ್ಯಾಂಗ ಸಂವಿಧಾನ ಅಂತ ಕರೀತಾರೆ. ಈ ಎರಡು ಮಹತ್ವದ ರಾಜಕೀಯ ಘಟನೆಗಳು ನಡೆದ ನಂತರವೂ ಕೂಡ ತೆಲಂಗಾಣ ಹೋರಾಟ
ಅವಿಭಜಿತವಾಗಿರ್ತಕ್ಕಂಥ ರಾಜ್ಯ ರಹಿತ ಹೋರಾಟಕ್ಕೆ ಅವಿಭಜಿತ ಸಿಪಿಐ ಪಕ್ಷ ನಾಯಕತ್ವ ಕೊಟ್ಟಿತ್ತು ಎಂಬುದನ್ನು ನಾವು ಸ್ಮರಿಸ್ತೀವಿ. ಇದು ಬಹಳ ಮುಖ್ಯ. ಅಲ್ಲಿ ರೈತರ, ಕಾರ್ಮಿಕರ, ಬಹುದೊಡ್ಡ ಮಹಿಳೆಯರ ಬಹುಸಂಖ್ಯೆಯ ತ್ಯಾಗ ಬಲಿದಾನಗಳೇ ನಮ್ಮದು. ನಮಗೆ ಚರಿತ್ರೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಲಿಸಿರುವ ಪಾಠದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದು ಜನರಲ್ ಡಯರ್ ಗುಂಡಿಟ್ಟು ಕೊಲಿಸ್ಬಿಟ್ಟ. ಹೌದು, ತೆಲಂಗಾಣ ಹೋರಾಟದ ಅಮರವೀರನ್ನು ಮುಚ್ಚಿಟ್ಟಿದ್ದು ಯಾಕೆ? ಮಹಿಳೆ ಬಲಿಯಾಗಲಿಲ್ಲ, ಮಹಿಳೆಗೆ ಅಮರವೀರರಾಗಲಿಲ್ಲ, ವಿದ್ಯಾರ್ಥಿ ಯುವಜನರು, ರೈತರು, ಕಾರ್ಮಿಕರು ಅಮೂಲ್ಯವಾದ ಪ್ರಾಣಗಳನ್ನು ತ್ಯಾಗ ಮಾಡಲಿಲ್ವಾ? ಅದನ್ನು ಮುಚ್ಚಿಟ್ಟಿದ್ದಾರೆ. ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಹೋರಾಟಗಳ ಪರಂಪರೆಯನ್ನು ಸ್ಮರಿಸುವ ತೆಲಂಗಾಣ ಹೋರಾಟವನ್ನು ಸ್ಮರಿಸುವ 50 ನಡೆಯಿತು. ಅಧಿಕಾರ ಹಸ್ತಾಂತರ ಆಗಿ ಸಂವಿಧಾನ ಜಾರಿಗೆ ಬಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಭಾರತದಲ್ಲಿ ಕಾರ್ಮಿಕರು, ರೈತರು, ಮಹಿಳೆಯರು, ಆದಿವಾಸಿಗಳು, ಅಲೆಮಾರಿಗಳು, ಬುಡಕಟ್ಟು ಜನ, ವಿದ್ಯಾರ್ಥಿ ಯುವಜನರು ಎಲ್ಲರೂ ಅವರು ಬಹಳ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡಿದ್ದರು. ಸಾಮಾಜಿಕ ರಾಜಕೀಯ ಅಸಮಾನತೆ ಕಡಿಮೆ ಆಗುತ್ತೆ, ಹಸುವು ಕಡತನ ಕಡಿಮೆ ಆಗುತ್ತೆ, ಮಹಿಳೆಯರ ಮೇಲಿನ ದೌರ್ಜನ್ಯ ಅವಮಾನ ಕಡಿಮೆ ಆಗುತ್ತೆ. ಏನೇನು ಕಡಿಮೆ ಆಗಲಿಲ್ಲ. 50ರಿಂದ 60 ಇಸ್ವಿ ಬಂದು ಕಡಿಮೆ ಆಗಲಿಲ್ಲ, 60ರಿಂದ 70 ಇಸ್ವಿ ಬಂದು ಕಡಿಮೆ ಆಗಲಿಲ್ಲ. ಅಂದರೆ 20 ವರ್ಷ ಕಳೆದ ನಂತರ ಭಾರತದ ಸಾಮಾನ್ಯ ಜನತೆಯರಿಂದ ದಲಿತರು, ರೈತರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿ ಯುವಜನರು ಇವರಿಗೆ ಆಳುವ ವರ್ಗದ ಮೇಲೆ ಅಸಹನೆ ಮೂಡಿತು. ಇಲ್ಲ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ನಾವು ಯಾವ ಕನಸುಗಳನ್ನು ಇಟ್ಕೊಂಡಿದ್ವಲ್ಲ, ಈ ಕನಸುಗಳನ್ನ ಇವರು ಈಡೇರಿಸೋದಿಲ್ಲ. ಈಡೇರಿಸಿದ 20 ವರ್ಷ ಬೇಕಾಗಿತ್ತ. ಎರಡನೇ ಪ್ರಪಂಚ ಯುದ್ಧ ಮುಗಿದು 1945 ಆಸುಪಾಸಿನಲ್ಲಿ ಪ್ರಪಂಚದ ಬೇರೆ ದೇಶಗಳಲ್ಲಿ ಇದೇ ಬಗೆಯಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಂಡು ಅವರಾಗಿರ್ತಕ್ಕಂಥ ಸರ್ಕಾರ ರಚನೆ ಮಾಡಿದರು, ಅವರಾಗಿರ್ತಕ್ಕಂಥ ಸಂವಿಧಾನವನ್ನು ಜಾರಿಗೆ ತಂದರು. 15-20 ವರ್ಷಗಳಲ್ಲಿ ಮಹತ್ವದ ಬದಲಾವಣೆ ನಡೆದು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ. ಇಂಡಿಯಾದ ಆಳುವ ವರ್ಗ ಮಾತ್ರ ಇಂಡಿಯಾದ ಸಮಾಜದ ಬುಡದಲ್ಲಿ ಆಳದಲ್ಲಿದ್ದಂತಹ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ, ಮಹಿಳಾ ಶೋಷಣೆಯನ್ನು ಬದಲಾಯಿಸಕ್ಕೆ ನಡೆಯಲಿಲ್ಲ. ಆ ಕಾರಣಕ್ಕಾಗಿ ಆಳುವರ್ಗದ ವಿರುದ್ಧ, ಬಂಡವಾಳಶಾಹಿಗಳ ವಿರುದ್ಧ, ಜಮೀನ್ದಾರರ ವಿರುದ್ಧ ಅಸಹನೆ, ಆಕ್ರೋಶ, ಪ್ರತಿರೋಧ ಹುಟ್ಟಲಿಕ್ಕೆ ಶುರುವಾಯಿತು. ಬಿಡಿ ಬಿಡಿಯಾಗಿ ಹುಟ್ಟಿದ್ದು 70ರ ದಶಕದ ಹೊತ್ತಿಗೆ ಒಂದು ಸಂಘಟನಾ ರೂಪವನ್ನು ಪಡೆಯಿತು. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೂಪದ ಪ್ರತಿರೋಧದ, ಪ್ರತಿಭಟನೆಯ, ಸಾಮಾಜಿಕ ಬದಲಾವಣೆಯ ಮತ್ತು ಕ್ರಾಂತಿಕಾರಿ ಹೋರಾಟಗಳೇ ಶುರುವಾದವು. ಕರ್ನಾಟಕದಲ್ಲಿ ನಿರ್ದಿಷ್ಟವಾಗಿ 74ರ ಸಮಯದಲ್ಲಿ ಪ್ರೊಫೆಸರ್ BK ಅವರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಸಂಘ ಸಮಿತಿ ಹುಟ್ಟಿದ ನಮಗೆಲ್ಲರೂ ಗೊತ್ತಿದೆ. ಕರ್ನಾಟಕದಲ್ಲಿ ಸಂಘ ಸಮಿತಿ ಹುಟ್ಟಿದ ಮೇಲೆ ಅದು ಜನರನ್ನು ತಲುಪಬೇಕಾಗಿತ್ತು, ಹಳ್ಳಿಗಳಿಗೆ ಹೋಗಬೇಕಾಗಿತ್ತು, ಕೇಂದ್ರಗಳಿಗೆ ಹೋಗಬೇಕಾಗಿತ್ತು, ಓಣಿಗಳಿಗೆ ಹೋಗಬೇಕಾಗಿತ್ತು. ಭಾಷಣದ ಮೂಲಕ ಜನರಿಗೆ ಸಮಾಜದಲ್ಲಿ ನಡೆದಿದ್ದಂಥ ಅನ್ಯಾಯ, ಅತ್ಯಾಚಾರ, ದರೋಡೆ, ಕೊಲೆ, ಸುಲಿಗೆ, ಬಹಿಷ್ಕಾರ ಇವುಗಳನ್ನ ಭಾಷಣದಲ್ಲಿ ಹೇಳಬೇಕಾಗಿತ್ತು. ಭಾಷಣದಲ್ಲಿ ಹೇಳೋದಕ್ಕಿಂತ ಹಾಡಿನಲ್ಲಿ ಹೇಳಿದರೆ ಅನಕ್ಷರಸ್ಥ ಜನರ ಭಾವನೆಗಳನ್ನು, ವಿಚಾರಗಳನ್ನು ತೊಟ್ಟೋದು ಬಹಳ ಸುಲಭ. ವಿಚಾರ ಮೆದುಳಿಗೆ ತಟ್ಟುತ್ತದೆ, ಭಾವನೆಗಳು ಕರುಣೆಗೆ ತಟ್ಟುತ್ತವೆ. ಭಾಷಣದ ಮೂಲಕ ವಿಚಾರನ ಜನರಿಗೆ ತಲುಪಿಸ್ತೀವಿ. ಹಾಡುಗಳ ಮೂಲಕ ಆ ವಿಚಾರದ ಭಾವನೆಗಳನ್ನು ಹಾಡುಗಳಾಗಿ ಮಾರ್ಪಡಿಸಿ ಆಲಿಸಿಕೊಳ್ಳುವವರ ಕರುಣೆಗೆ ತಲುಪಿಸ್ತೀವಿ. ಈ ಕಾರಣಕ್ಕಾಗಿ ಭಾರತದ ಅನೇಕ ಚಳವಳಿಗಳಲ್ಲಿ ಹಾಡುಗಳು ಹುಟ್ಟಿದವು. ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಕೂಡ ಹಾಡುಗಳು ಹುಟ್ಟಿದವು. ಅದು ಆಂಧ್ರ ಪ್ರದೇಶದ ಪ್ರಭಾವದಿಂದ, ಮರಾಠಿ ಪ್ರಭಾವದಿಂದ ಅನೇಕ ಹಾಡುಗಳು, ಕನ್ನಡದಲ್ಲಿ ಹುಟ್ಟಿರ್ತಕ್ಕಂಥ ಹಾಡುಗಳು ಅನೇಕ ಇದ್ದಾವೆ. ಈ ಹಾಡುಗಳನ್ನು 100 ಜನ ಹೇಳಿದರು.
ಸಮುದಾಯ, ರೈತ ಸಂಘ, ಮಹಿಳಾ ಸಂಘ, ಕಾರ್ಮಿಕ ಒಕ್ಕೂಟ, ಹಂಗಾಮಿ ನೌಕರ ಒಕ್ಕೂಟ ಅಂದಿತ್ತು. ಹಂಗಾಮಿ ನೌಕರ ಒಕ್ಕೂಟ ಅಂದಿತ್ತು. ಅಂದರೆ 78ರ ದಶಕದ ಕರ್ನಾಟಕದ ಚರಿತ್ರೆ ತೆಗೆದುಕೊಂಡ್ರೆ ವಿದ್ಯಾರ್ಥಿ ಅಭಿಯಾನಗಳು, ರೈತಾಪಿಗಳು ಎಲ್ಲ ಚಳುವಳಿಗಳು. ಅದರಲ್ಲಿ ಸಮಾಜದಲ್ಲಿ ನಡೆದಂಥ ಅನ್ಯಾಯ, ಶೋಷಣೆ, ದಮನ, ದಬ್ಬಾಳಿಕೆಗಳನ್ನು ಹಾಡುಗಳ ಮೂಲಕ ಜನರಿಗೆ ಮುಟ್ಟಿಸೋದು ಅಗತ್ಯ ಆಗಿದೆ. ಈ ಉದ್ದೇಶದಿಂದ ಹಾಡುಗಳು ಹುಟ್ಟಿತು. 100 ಜನರಿಗೆ ಒಂದು ಭಾಷಣ ಮಾಡಿದರೆ ಆ ಭಾಷಣ 100 ಜನರಲ್ಲಿ ಒಂದು 20-30 ಜನರಿಗೆ ಮುಟ್ಟಬಹುದು, ತಲುಪಬಹುದು, ಉಳಿಬಹುದು. ಆದರೆ ಒಂದು ಹಾಡನ್ನು 100 ಜನರಿಗೆ ಎದುರಿಗೆ ಹೇಳಿದ್ರೆ 80-90 ಜನರ ಮನದಾಳದಲ್ಲಿ, ಅವರ ಕರುಳಲ್ಲಿ, ಅವರ ಹೃದಯದಲ್ಲಿ ಹಾಗೆ ಎಂದೆಂದು ಮಾಸದಲ್ಲಿ ಉಳಿದೆ ಅಂತ ಹಾಡುಗಳು ಅವತ್ತು ಬಂತು. ಹಿಪ್ಪ ಇರ್ಬೋದು, ದಲಿತ ಕಲಾಮಂಡಳಿ ಇರ್ಬೋದು, ಹಳ್ಳಿಗಳಲ್ಲಿ ಹಾಡಿದ ಹಾಡುಗಳನ್ನು ಜನ ಆಲಿಸಿದ್ದಾರೆ. ಭಾಷಣಗಳನ್ನು ಕೇಳಿ ಸಂಘಟನೆಗೆ ಬಂದದಕ್ಕಿಂತ ಹೆಚ್ಚಾಗಿ ಹಾಡುಗಳನ್ನು ಆಲಿಸಿಕೊಂಡು ಸಂಘಟನೆಗೆ ಬಂದಂಥವರೇ ಜಾಸ್ತಿ. ಹೋರಾಟದ ಹಾಡುಗಳಲ್ಲಿ ಕರುಳನ್ನು ಕರಗಿಸುವಂಥ ಹಾಡು, ಮೆದುಳನ್ನು ಬಡಿದೆಬ್ಬಿಸುವಂಥ ಹಾಡುಗಳು, ವಿಚಾರಗಳ ಮೂಲಕ ಜಾಗೃತಿಯನ್ನು ಮೂಡಿಸುವಂಥ ಹಾಡು, ಅನೇಕ ಬಗೆಯ ಹಾಡು. ತಾಳಿ ಕಟ್ಟುವನ್ನ ತವರು ತೊರೆಯುವ ಮುನ್ನ, ತಾಳಿ ಕಟ್ಟುವನ್ನ ತವರು ತೊರೆಯುವ ಮುನ್ನ, ಬಾಳ ಮುಗಿದೆ ತಂಗಿ ನನ್ನ ಕೂಲಿಯ ತಂಗಿ, ಬಾಳ ಮುಗಿದೆ ತಂಗಿ ನನ್ನ ಕೂಲಿಯ ತಂಗಿ. ಹೆಣ್ಣು ಮಕ್ಕಳು ಇದಕ್ಕೆ ಹಾಡು ಹೇಳಿದಾಗ ಈ ಹಾಡು ಕೊನೆಯ ಹೊರಟಿಗೆ ಹಾಡನ್ನು ಕೇಳುತ್ತಿದ್ದಂಥ ಮಹಿಳೆಯರು ಕಣ್ಣೀರು ಬಂದರು. ಇಂಥ ವಿಚಾರನ ಯಾವ ಹಾಡು ಹೇಳಿರಲಿಲ್ಲ. ಅವರಿಗೆ ಭಕ್ತಿಗೀತೆಗಳು ಇದನ್ನು ಹೇಳಿರಲಿಲ್ಲ, ಭಾವಗೀತೆಗಳು ಇದನ್ನು ಹೇಳಿರಲಿಲ್ಲ, ಹೋರಾಟ ಹಾಡುಗಳು ಮಾತ್ರವೇ ಹೇಳಿದರು. ಯಾರಿಗೆ ಹೇಳಲಯ್ಯ ಈ ಹೆಣ್ಣ ತೋಳ ಕಥೆಯ, ಏನು ಮಾಡಲಯ್ಯ ಈ ಹೆಣ್ಣ ಹಾಡವೆದೆಯ, ಯಾರಿಗೆ ಹೇಳಿದರು ಬಾಧೆ ತೀರದು, ಯಾರಿಗೆ ಹೇಳಲಯ್ಯ, ಯಾರಿಗೆ ಹೇಳಲಯ್ಯ ಹೆಣ್ಣ ತೋಳ ಕಥೆಯ, ಏನು ಮಾಡಲಯ್ಯ ಈ ಹೆಣ್ಣ ಹಾಡವೆದೆಯ. ಭಾರತದಲ್ಲಿ ಏನಂತ ಕೇಳಿದ್ರೆ, ನಮ್ಮ ಮುಂದೆ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಪ್ರತ್ಯಕ್ಷದವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತ ನಮ್ಮ ಅಪೇಕ್ಷೆ. ಬಟ್ ಭಾರತದ ಮನಸ್ಸು ಏನು ಮಾಡುತ್ತಂದ್ರೆ, ಕಾಣದ ಲೋಕದಿಂದ ಕೆಲವು ಪಾತ್ರಗಳನ್ನು ತಂದುಬಿಡುತ್ತೆ. ನೋಡಿ, ಇಂಥ ಪರಿಹಾರ ಮಾಡ್ತದೆ, ಜನರಿಗೆ ಆ ಭಾವನೆಯನ್ನು ಬೆಳೆಸಿಬಿಡುತ್ತೆ. ಅದನ್ನೇ ಹಾಡು ಹೇಳಿದೆ. ಪುರಾಣ ಕಥೆಯಲ್ಲಿ ದ್ರೌಪದಿದಾಸರೆ ಕೃಷ್ಣ ಬಂದನಲ್ಲೋ, ಪುರಾಣ ಕಥೆಯಲ್ಲಿ ದ್ರೌಪದಿದಾಸರೆ ಕೃಷ್ಣ ಬಂದನಲ್ಲೋ, ಕೂಲಿ ಹೆಣ್ಗಳ ಮಾನ ಉಳಿಸಲು ಯಾರು ಇಲ್ಲವಲ್ಲೋ, ಯಾರಿಗೆ ಹೇಳಲಯ್ಯ ಈ ಹೆಣ್ಣ ತೋಳ ಕಥೆಯ, ಏನು ಮಾಡಲಯ್ಯ ಈ ಹೆಣ್ಣ ಹಾಡವೆದೆಯ. ಹಾಡನ್ನು ಆಲಿಸಿದಂದರೆ ಹೌದಲ್ವ, ನಮ್ಮ ಪರಿಸ್ಥಿತಿಗೆ ಕುರಿತು ಹಾಡು ಹೇಳ್ತಾ ಇದೆ. ಕೂಲಿಯವರು ನಾವಯ್ಯ ಕೇಳು, ಕೂಡು ಕಾಣದವರು ನಾವಯ್ಯ ಕೇಳು, ನಮ್ಮ ರಕ್ತವೆಲ್ಲ ಧಾರೆ ಎಳೆದು ಬಂಗಲೆಗಳ ಕಟ್ಟುತ್ತೀವಿ. ಕೂಲಿಯವರು ನಾವಯ್ಯ ಕೇಳು, ಕೂಡು ಕಾಣದವರು ನಾವಯ್ಯ ಕೇಳು, ತುಂಬುವ ಶ್ರೀ ಸೀತಮ್ಮ ಬಾಂಡೆ ತುಂಬ ಮಣ್ಣು ಹೊತ್ತು ಏಣಿ ಮೇಲೆ ಹತ್ತುವಾಗ ಕಾಲು ಜಾರಿ ಕೆಳಗೆ ಬಿದ್ದು ತಲೆ ಒಡೆದು ಚೂರಾಗಿ ರಕ್ತದಲ್ಲಿ ಕಲಸಿ ಹೋದು. ಅಯ್ಯೋ, ಬದುಕೇ ಗ್ಯಾರಂಟಿ ಇಲ್ಲ, ಕೂಲಿಯವ ಗ್ಯಾರಂಟಿ, ಕೂಲಿಯವರು ನಾವಯ್ಯ ಕೇಳು. ಈ ಹಾಡನ್ನ ಹೆಣ್ಮಕ್ಳು ಮುಂದೆ ಹೇಳಿದಾಗ ಹೌದಲ್ವ, ನಮ್ಮ ತಾತ ಮುತ್ತಾತರು ಹಾಡ್ತಿದ್ರು, ಅಜ್ಜಿ ಹಾಡ್ತಿದ್ರು. ನಮ್ಮ ಬದುಕಿನ ಹಾಡನ್ನು ಯಾರು ಹೇಳಿಲ್ವಲ್ಲ, ನಮ್ಮ ಶ್ರಮ ಬಗ್ಗೆ ಯಾರು ಹೇಳಿಲ್ವಲ್ಲ. ಈ ಹಾಡುಗಳು ಮಾತ್ರನೇ ನಮ್ಮ ಪರಿಸ್ಥಿತಿ ಹೇಳುತ್ತವೆ. ಒಡರೋಯ್ಯ ನಾವು ಇದುವರೆಗೂ ಎಟ್ಟರಂತೆ ಬದುಕಿದ ಒಡರೋಯ್ಯ ನಾವು,
ನಿನ್ನ ಮನೆಯೆಲ್ಲ ನೆನೆ ಕಳ್ಳು ಬುಳ್ಳೆ ನಮ್ಮವ್ವ ಬುದ್ಧಿ ಬಂದಾಗಿನಿಂದ ಬುಳ್ಳೆ ಜೊತೆ ಬಾಳಿದೆನವ್ವ ಅವ್ವ ಬುದ್ಧಿ ಬಂದಾಗಿನಿಂದ ಬುಳ್ಳೆ ಜೊತೆ ಬಾಳಿದೆನವ್ವ ಕಂಡ ಕಂಡ ಕರಗಿದರು ಬುಳ್ಳೆ ಬಿಡೆ ನೋವ ತಾಯಿ ಅರೆ ನೀನಿಲ್ಲದೆ ನಾವಿಲ್ಲ ನಾನಿಲ್ಲದೆ ನೀವಿಲ್ಲ ಕಳ್ಳು ಬುಳ್ಳೆ ನಮ್ಮವ್ವ ಹೌದಲ್ಲ ಕಳ್ಳು ಕುಡಿದ್ರಿಂದ ಬದುಕಾಡ ಇದು ಗೊತ್ತಿರಲಿಲ್ವಲ್ಲ ಈ ಸಂಕಟದ ಮೂಲವನ್ನು ಹೇಳಿದ್ದು ಹೋರಾಟದ